ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಮೋಸ್ಟ್ ಆಫ್ ದಿ ಕಮೆಂಟ್ಸಲ್ಲಿ ಎಲ್ಲರೂ ಕೇಳ್ತಾ ಇರೋದು ಒಂದೇ, ಪಿ ಡಿ ಒ ಪರೀಕ್ಷೆಯ ಒಂದು ಫಲಿತಾಂಶ ಯಾವಾಗ ಅಂತ. ಸೊ ಪಿ ಡಿ ಒ ಪರೀಕ್ಷೆ HK ಆ್ಯಂಡ್ ನಾನ್ HK ಎರಡು ಎಕ್ಸಾಮ್ ಕೂಡ ಕಳೆದ ವರ್ಷ ಅಂದರೆ 2024ರಲ್ಲಿ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಡೆದಿರುವಂಥ ಪರೀಕ್ಷೆಗಳು. ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಫಲಿತಾಂಶದ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಸೊ ಅದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಮಂತ್ ಅಂತ ಇರೋದು ಆ್ಯಂಡ್ ಅಪ್ಕಮಿಂಗ್ ರಿಸಲ್ಟ್ ಬಗ್ಗೆ ಏನೆಲ್ಲ ಆಗ್ತಾಯಿದೆ, ಯಾಕೆ ಡಿಲೇ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಅದರ ಜೊತೆ KPSCದ ಅಪ್ಕಮಿಂಗ್ ತುಂಬ ಆಯ್ಕೆ ಪಟ್ಟಿಗಳು ಕೂಡ ಬಿಡುಗಡೆ ಆಗೋದಿದೆ. ಎಸ್ಪೆಷಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಫೈನಲಿಸ್ಟ್ ಆಗಿರ್ಬೋದು, ಅಕೌಂಟ್ ಅಸಿಸ್ಟೆಂಟು. ಸೊ CTI ಆಗಿರ್ಬೋದು, PDO ಆಗಿರ್ಬೋದು, ಏನೇನಾಯಿತು ಪರೀಕ್ಷೆ ವಿಚಾರದಲ್ಲಿ ಅಂತ ನಿಮ್ಗೆ ಗೊತ್ತೇ ಇದೆ. ಎಸ್ಪೆಷಲಿ PDO ಪರೀಕ್ಷೆ HK ಕ್ವಶನ್ ಪೇಪರ್ ಲೀಕ್ ಆಗಿರುವಂಥದ್ದು ಆ್ಯಂಡ್ ಅದಾದ ನಂತರ 12 ಜನ ಅಭ್ಯರ್ಥಿಗಳ ಮೇಲೆ FIR ಆಗಿರುವಂಥದ್ದು ನಿಮ್ಗೆ ಗೊತ್ತೇ ಇದೆ. ಸೊ ಅದು ಆಯೋಗದ ಒಳಗಡೆ ಒಂದು ತನಿಖೆಗೆ ಸಮಿತಿಯನ್ನು ರಚಿಸಿದ್ದಾರೆ. ಸೊ ಅವರು ಸಂಬಂಧಪಟ್ಟ ಯಾರೆಲ್ಲ FIR ಆಗಿತ್ತು ಆ ಒಂದು ಅಭ್ಯರ್ಥಿಗಳನ್ನು KPSC ಕಚೇರಿಗೆ ಕರೆಸ್ಕೊಂಡು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ನಿಮಗೆ ಈ ಹಿಂದೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನೋಟಿಸ್ ಕೂಡ ಕೊಟ್ಟಿರುವಂಥದ್ದು ಆ್ಯಂಡ್ ಯಾರೆಲ್ಲ ಹೋಗಿದ್ರು, ಏನಾಯಿತು ಅದು. ಸೊ ಅದು ಕೂಡ ಒಂದು ಹಂತದಲ್ಲಿ HK ರಿಸಲ್ಟು ತಡೆ ಆಗ್ತಾ ಇರೋದಕ್ಕೆ ಕಾರಣ ಇದೆ. ಆ್ಯಂಡ್ CTIದು ಬಿಜಾಪುರ ಜಿಲ್ಲೆಯಲ್ಲಿ ಪರೀಕ್ಷಾ ಅಕ್ರಮ ನಡೆದಿದೆ ಅಂತೇಳಿ ತುಂಬ ಜನ ಅಬ್ಜೆಕ್ಷನ್ನ KPSCಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ KPSC ಕಾರ್ಯದರ್ಶಿಯವರು ನಾವು ಆ ಸಂಬಂಧಪಟ್ಟ ಪರೀಕ್ಷಾ ಕೇಂದ್ರದ CCTV ಆ್ಯಂಡ್ ಒಂದಿಷ್ಟು ಪರೀಕ್ಷೆ ಮಾಡ್ತೀವಿ ತನಿಖೆ ಅಂತ ಹೇಳಿದರು. ಬಟ್ ಅದು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ಅವ್ರಿಗೆ ಬಿಟ್ಟಿದ್ದು. ಬಟ್ ಆದರೆ ಒಂದು ನನಗೆ ಗೊತ್ತಿರೋಂಥ ಮಾಹಿತಿ, ಈ ಒಂದು ಆಯ್ಕೆ ಪಟ್ಟಿಯ ವಿರುದ್ಧ ಸಂಬಂಧಪಟ್ಟ ಒಬ್ಬ ಅಭ್ಯರ್ಥಿ ಅಂದರೆ ಆತನ ಹತ್ರ ಅವರು ಹಣ ಪಡ್ಕೊಂಡಿದ್ರು. ಸೊ ಆದರೂ ಕೂಡ ಆತನ ಹೆಸರು ಆಯ್ಕೆ ಪಟ್ಟಿಯಲ್ಲಿ ಬಂದಿಲ್ಲ ಅನ್ನೋ ಕಾರಣಕ್ಕೆ ಆತ ಕೋರ್ಟ್ ಮೊರೆ ಹೋಗಿದ್ದಾನೆ. ಅಂದರೆ ಈ ರೀತಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಇಟ್ಕೊಂಡು ಅನ್ನೋ ಒಂದು ಮಾಹಿತಿ ಇದೆ. ಬಟ್ ಆತ ಯಾರು ಏನು ಅಂತ ನಾನು ಇಲ್ಲಿ ರಿವೀಲ್ ಮಾಡೋಕ್ಕಾಗಲ್ಲ. ಕಾರಣ ಇಷ್ಟೇ, ಅದು ವಿಷಯ ಸ್ವಲ್ಪ ಸಂಬಂಧಪಟ್ಟ ವಿಚಾರದಲ್ಲಿ ತುಂಬ ಸೂಕ್ಷ್ಮತೆ ಇದೆ. ಅದಕ್ಕೋಸ್ಕರ ನಾನು ಅದನ್ನು ರಿವೀಲ್ ಮಾಡೋದಕ್ಕಾಗ್ತಾಯಿಲ್ಲ. ಬಟ್ ಅದು ಸಂಬಂಧಪಟ್ಟ ತನಿಖೆ ಮತ್ತು ಕೋರ್ಟ್ ವಿಚಾರ ಎಲ್ಲವೂ ಕೂಡ ಆದಷ್ಟು ಬೇಗ ಬಯಲಾಗುತ್ತೆ. ಆ್ಯಂಡ್ PDOದು ನಾನ್ HK ಹತ್ತತ್ರ ಪರೀಕ್ಷೆ ಮುಗಿದು HKದು 8 ತಿಂಗಳಾಯಿತು, ನಾನ್ HKದು ಕೂಡ ಅಷ್ಟೇ 6 ತಿಂಗಳು. ಬಟ್ ಪರೀಕ್ಷೆ ಮುಗಿದು ಇಷ್ಟೆಲ್ಲ ದಿನ ಆದರೂ ಕೂಡ ಯಾಕೆ ಇವರು ಫಲಿತಾಂಶವನ್ನು ಬಿಡ್ತಾ ಇಲ್ಲ ಅಂತಂದರೆ, ನಾನು ಹೇಳಿದ್ನಲ್ವ HKದು ಈ ಒಂದು ಕಾರಣಕ್ಕೆ ತಡ ಆಗ್ತಾ ಇದೆ. ಬಟ್ ನಾನ್ HKದಕ್ಕೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಒಂದಂತೂ ಸ್ಪಷ್ಟ, ನಾನು ಹೇಳಿದ್ದೆ ಜೂನ್ ಅಥವಾ ಜುಲೈ ಮಂತ್ ಅಥವಾ ನೆಕ್ಸ್ಟ್ ಮುಂದಿನ ತಿಂಗಳು ಅಥವಾ ಅದರ ಮುಂದಿನ ತಿಂಗಳಲ್ಲಿ ಫಲಿತಾಂಶ ಅಂತ. ಬಟ್ ಒಂದು ಕ್ಲಾರಿಟಿ ಸಿಕ್ಕಿರುವಂಥದ್ದು ಏನು ಅಂತಂದರೆ, ಅವರು ನೆಕ್ಸ್ಟ್ ಮಂತ್ ಬಿಟ್ಟರೆ ಕಂಪಲ್ಸರಿ ರಿಸಲ್ಟ್ ಬಿಡ್ತಾರೆ. ಸೊ ಅಪ್ ಟು KS ಮುಖ್ಯ ಪರೀಕ್ಷೆ ಫಲಿತಾಂಶ ಬರೋವರೆಗೂ ಅವರು ಯಾವುದೇ ಆಯ್ಕೆ ಪಟ್ಟಿ ಮತ್ತು ಬೇರೆ ಯಾವುದೋ ಫಲಿತಾಂಶವನ್ನು ಬಿಡುಗಡೆ ಮಾಡಬಾರ್ದು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ಸೊ ಇದು ಪಕ್ಕ ಖಚಿತ ಶೋರ್. ಕಾರಣ ಯಾಕೆಂತಂದರೆ ಅವರೊಂದು ದೊಡ್ಡ ಡೀಲಿಗೆ ಕೈ ಹಾಕಿದ್ದಾರೆ, ಅದನ್ನು ಮುಗಿಸ್ಕೊಡ್ಬೇಕು ಅವರು. ಅದು ಅವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಅಲ್ಲಿ ಅದನ್ನು ಮುಗಿಸ್ಕೊಡದೆ ಹೊರತು ಇವೆಲ್ಲ ಫಲಿತಾಂಶವನ್ನು ಬಿಟ್ಟರೆ ಅವ್ರಿಗೆ ಲಾಸ್ ಆಗಿಬಿಡುತ್ತೆ. ಸೊ ಇದೇ ಅಲ್ಟಿಮೇಟ್ಲಿ ಕಾರಣ. ನೀವು ಇದನ್ನು ಯಾವ ರೀತಿಯಾದರೂ ತೆಗೆದುಕೊಳ್ಬೋದು, ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಕಾದು ನೋಡಿ, ಇದೇ ಖಚಿತತೆ. ಅಲ್ಲಿವರೆಗೂ ಅವರು ಯಾವ ಫಲಿತಾಂಶಗಳನ್ನು ಕೂಡ ಬಿಡುಗಡೆ ಮಾಡೋದಿಲ್ಲ. ಈ KPSCಗೆ ಒಂದು ಬಾರಿ ದೊಡ್ಡ ಮಟ್ಟದ ಪಾಠ ಕಲಿಸೋವರೆಗೂ ಯಾವತ್ತೂ ಇದು ಬದಲಾಗಲ್ಲ. ಯಾವ ರೀತಿ ಒಂದು ಪರೀಕ್ಷಾ ಆಯೋಗಕ್ಕಿರಬೇಕಾದ ಒಂದು ಸಣ್ಣ ಸೆನ್ಸ್ ಇಲ್ಲ. ಅಟ್ಲೀಸ್ಟ್ ಒಂದು ಫಲಿತಾಂಶ ಬಿಡೋದ್ರ ಬಗ್ಗೆ ಒಂದು ಪ್ರೆಸ್ ನೋಟ್ ಆದರೂ ಬಿಡೋಕ್ಕಾಗಲ್ವ ಇವರಿಗೆ? ಆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನಂತರೂ ಕಥೆನೇ ಮುಗಿಸ್ಬಿಟ್ಟಿದ್ದಾರೆ. ಅಂದರೆ ಇದು ಹಿಂಗಾಗಿದೆ ಅಂದರೆ, ಏನೋ ಒಂದು ಸುಮ್ಮನೆ ನಾವು ಎಕ್ಸಾಮ್ ಅನೌನ್ಸ್ ಮಾಡ್ತೀವಿ, ನೀವು ಬರೀರಿ, ನಾವು ಮನಸ್ಸು ಬಂದಾಗ ರಿಸಲ್ಟ್ ಬಿಡ್ತೀವಿ, ನೀವು ಯಾವಾಗ ಬಿಡ್ತೀವಿ ಅವಾಗ ನೋಡ್ಕೊಂಡು ಕೂಡ್ರಿ ಅನ್ನೋ ರೀತಿ ಆಗಿದೆ. ಒಂದು ಸಾಂವಿಧಾನಿಕ ನೇಮಕಾತಿ ಆಯೋಗಕ್ಕಿರಬೇಕಾದ ಒಂದು ಸಣ್ಣ ರೆಸ್ಪಾನ್ಸಿಬಿಲಿಟಿ ಕೂಡ ಇಲ್ಲ. ಆ ರೀತಿಯಾಗಿ ವರ್ತಿಸ್ತಿದ್ದಾರೆ. ಅಪ್ಕಮಿಂಗ್ ಡೇಸಲ್ಲಿ KPSCಯಿಂದ ಯಾವುದೇ ಪರೀಕ್ಷೆ ನಡೆದರೂ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಬೇಕು. ಫಸ್ಟು ನಮಗೆ ಬೇಕಿರೋದು ಒಂದು ಕ್ಯಾಲೆಂಡರ್. ನೀವು ಯಾವಾಗ ಯಾವ ಎಕ್ಸಾಮ್ ನಡೆಸ್ತೀವಿ ಅಂತ ಒಂದು ಪಕ್ಕ UPSC ರೀತಿ ಒಂದು ಕ್ಯಾಲೆಂಡರ್ ರೆಡಿ ಮಾಡಬೇಕು. ಅಲ್ಲದೆ ಹೊರತು ನೀವು ಸುಮ್ಮನೆ ಪರೀಕ್ಷೆ ಡೇಟ್ಗಳನ್ನ ಬಿಡೋದು, ತಾತ್ಕಾಲಿಕ ದಿನಾಂಕ ಅಂತೇಳಿ ಅದನ್ನು ಮತ್ತೆ ಮುಂದಕ್ಕೆ ಹಾಕೋದು, ಇದೆಲ್ಲ ನಡೀತಾನೆ ಹೋಗುತ್ತೆ. ಆ್ಯಂಡ್ KPSC ಮೆಂಬರ್ಸ್ಗಳ ಸಂಖ್ಯೆ ಕೂಡ ಕಡಿಮೆ ಆಗಬೇಕು. ಇವೆಲ್ಲ ಆಗಬೇಕು ಅಂತಂದರೆ ಸರ್ಕಾರ ಈಗ ಆಲ್ರೆಡಿ ಮೆಂಬರ್ಸ್ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಂಡಿದೆ. ಬಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡೋದಾಗಿರ್ಬೋದು ಆ್ಯಂಡ್ ಆ್ಯನ್ಯುವಲ್ ಒಂದು ಕ್ಯಾಲೆಂಡರ್ ರೆಡಿ ಮಾಡೋದ್ರ ಬಗ್ಗೆ KPSCಗೆ ಸೂಚನೆಯನ್ನು ಕೊಡಬೇಕು. ಇಲ್ಲದೆ ಹೊರತು ಇಲ್ಲಿ ಅಭ್ಯರ್ಥಿಗಳು ತಮ್ಮ 5-6 ವರ್ಷದ ಅಮೂಲ್ಯ ಸಮಯವನ್ನು ಈ KPSC ಎಂಬ ನೇಮಕಾತಿ ಸಂಸ್ಥೆಗೆ ಕೊಟ್ಟು ಹಾಳಾಗ್ತಾ ಇದ್ದಾರೆ. ಎಷ್ಟು ದಿನ ಬೇಕು ಒಂದು ರಿಸಲ್ಟು? ಮೊನ್ನೆ ಬೆಳಗಾವಿದು ಒಂದು VTUದು ರಿಸಲ್ಟ್ ನೋಡಿದೆ. ಪರೀಕ್ಷೆ ನಡೆದು 24 ಅವರ್ಸಲ್ಲಿ ಫಲಿತಾಂಶ ಬಿಟ್ಟಿದ್ದಾರೆ. 54,000
ವಿದ್ಯಾರ್ಥಿಗಳದ್ದು. ಅಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಮನಸ್ಸು ಮಾಡಿದರೆ ಒಂದು ವಾರದಲ್ಲಿ ಫಲಿತಾಂಶ ಪ್ರಕಟ ಮಾಡ್ಬೋದು. ಇವರಿಗೆ ವರ್ಷಾಂಗಟ್ಟಲೆ ಬೇಕಾ ಒಂದು ಫಲಿತಾಂಶ ಬಿಡೋಕ್ಕೆ. ಯಾಕೆ ಬಿಡ್ತಿಲ್ಲ ಅಂತಂದರೆ ಅದು ಇವರು ಮಾಡ್ತಾ ಇರೋ ಕಚಡ ಕೆಲಸಗಳಿಗೆ ಹಂಗಿದೆ. ಅಲ್ಲಿ ಒಳಗಡೆ ಕೂತ್ಕೊಂಡು ಏನೇನೋ ಸ್ಕ್ಯಾಮ್ಗಳ ಮಾಡೋದು, ಆ OMRಗಳನ್ನ ತಿದ್ದೋದು, ಸಂಬಂಧಪಟ್ಟ ದುಡ್ಡು ಕೊಟ್ಟವ್ರನ್ನೆಲ್ಲ ಡೈರೆಕ್ಟು ಇದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರ್ಸ್ಕೊಂಡು ಆಯ್ಕೆ ಪಟ್ಟಿಯಲ್ಲಿ ಹೆಸರು ಹಾಕೋದು. ಈ ರೀತಿ ಕೆಲಸ ಮಾಡಿದಾಗ ಹೆಂಗೆ ರಿಸಲ್ಟ್ ಬಿಡೋಕ್ಕೆ ಮುಖ ಇರುತ್ತೆ ಅವರಿಗೆ? ನೇರವಾಗಿ ಪ್ರಾಮಾಣಿಕವಾಗಿ ಇದ್ದವ್ರಿಗೆ ಯಾವುದೇ ಭಯ ಇರಲ್ಲ. ಅವರು ಆರಾಮಾಗಿ ರಿಸಲ್ಟ್ ಬಿಡ್ತಾರೆ, ಆರಾಮಾಗಿ ಆಯ್ಕೆ ಪಟ್ಟಿಯನ್ನು ಕೊಡ್ತಾರೆ. ಇವರು ಮಾಡ್ತಾ ಇರೋದೆಲ್ಲ ಆ ರೀತಿ ಕೆಲಸ ಇದೆ. ಸೊ ಅದಕ್ಕೆ ದಯವಿಟ್ಟು PDO ಆಸ್ಪಿರೆಂಟ್ಸ್ ಈ ವಿಷಯವನ್ನು ಹೇಳ್ತಾ ಇದ್ದೀನಿ. AS ಮುಖ್ಯ ಪರೀಕ್ಷೆ ಫಲಿತಾಂಶ ಅವ್ರು ಹೇಳಿದ್ದಾರೆ ಈಗ ಜುಲೈ ಅಥವಾ ಆಗಸ್ಟಲ್ಲಿ ಅಂತ. ಅಲ್ಲಿವರೆಗೂ ಬೇರೆ ಯಾವುದೋ ರಿಸಲ್ಟನ್ನು ಅವ್ರು ಅನೌನ್ಸ್ ಮಾಡಲ್ಲ ಆ್ಯಂಡ್ ಆಯ್ಕೆ ಪಟ್ಟಿಗಳನ್ನು ಕೂಡ ಬಿಡಲ್ಲ, ಅದಂತೂ ಪಕ್ಕ. ಅದಕ್ಕೆ ಅವರು ಫಿಕ್ಸ್ ಆಗಿ ಅದು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪೇಪರ್ ವ್ಯಾಲ್ಯೂಯೇಷನ್ ನಡೆಸಿದ್ದಾರೆ. ಬೇಗ ಕ್ವಿಕ್ಕಾಗಿ ಪ್ರೊಸೆಸ್ ಮಾಡಬೇಕು ಅನ್ನೋ ತಯಾರಿಲಿದ್ದಾರೆ. ಅದಕ್ಕೆ ಅವರು ಬೇರೆ ವಿಷಯದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಿಲ್ಲ. ಇನ್ನೊಂದು KPS ಇರ್ತಕ್ಕಂಥ ಎಂಪ್ಲಾಯೀಸ್ ಎಲ್ಲರೂ ಕೂಡ ತುಂಬ ಸೋಮಾರಿ. ಅವ್ರು ಯಾರೂ ಕೂಡ ಕೆಲಸ ಮಾಡೋ ರೀತಿ ಕಾಣ್ತಿಲ್ಲ ಅಲ್ಲಿ. ಅವ್ರು ಯಾರು ಫಲಿತಾಂಶಗಳ ಬಗ್ಗೆ ಆಗಿರ್ಬೋದು, ಅವ್ರು ಏನು ಲಿಸ್ಟ್ ರೆಡಿ ಮಾಡೋದು ಅವ್ರಿಗೆ ಗೊತ್ತೇ ಇರಲ್ಲ ಅದ್ರ ಬಗ್ಗೆ. ಅವರಿಗೆ ಅಲ್ಲಿ ಅಧಿಕೃತ ಆದೇಶ ಕೊಡೋರು ಕೂಡ ಯಾರೂ ಇಲ್ದಂಗೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ಈ ರೀತಿಯಾದಂಥ ಸ್ಲೋ ಪ್ರೊಸೆಸ್ KPSC ನಡೀತಾ ಇದೆ. ಸೊ ಸದ್ಯಕ್ಕೆ ಅಗೇನ್ ಆ್ಯಂಡ್ ಅಗೇನ್ ಕೇಳ್ತಾ ಇದ್ದೀರಿ. ಸೊ ಅದಕ್ಕೆ ಇದೊಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಧನ್ಯವಾದಗಳು.